ಬೆಂಗಳೂರಿನ ಭೂಗತ ಲೋಕಕ್ಕೆ 10 ಹಲವು ಮುಖಗಳಿದೆ. ಮರ್ಡರ್ಸ್, ಎಕ್ಸ್ಟಾರ್ಷನ್, ಲ್ಯಾಂಡ್ ಮಾಫಿಯಾ, ಕಿಡ್ನಾಪಿಂಗ್. ಅದರಲ್ಲೂ ಕಿಡ್ನಾಪಿಂಗ್ ಕೂಡ ಒಂದು ಆರ್ಗನೈಸೇಷನ್ ಮೂಲಕ ನಡೆಯುತ್ತೆ ಅನ್ನೋದನ್ನ ನಾವು ನಂಬಲೇಬೇಕು. ಈ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡೋರು ಅವ್ರ ಲೀಡರ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ತಯಾರಿರ್ತಾರೆ. ದಿಸ್ ಲೀಡರ್ ಡಸಂಟ್ ಹ್ಯಾವ್ ನೇಮ್ ಅಂಡ್ ಐಡೆಂಟಿಟಿ. ಇದುವರೆಗೆ ಅವನ್ ಯಾರು ನೋಡಿಲ್ಲ, ನೋಡಿದವ್ರು ಯಾರು ಬದುಕಿಲ್ಲ. ಹಿ ಈಸ್ ಎ ಗೋಸ್ಟ್. ಅವನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂದ್ರೆ ಮೊದಲು ಅವನೊಂದು ರಾಂಗ್ ಮೂವ್ ಮಾಡಬೇಕು. 7 ದಿನ ಆದ್ಮೇಲೆ ಅವರನ್ನ ಒಂದ್ ಜಾಗಕ್ಕೆ ಡೆಲಿವರಿ ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಒಂದೇ ಜಾಗದಲ್ಲಿ ಹೆಚ್ಚೊತ್ತಿರಬಾರ್ದು. ಟ್ರಾವೆಲ್ ಮಾಡ್ತಾನೆ ಇರ್ಬೇಕು. ಓಕೆ, ಈಗ ನೀನಾಗಿ ನೀನ್ ಮಲ್ಕೊಂತೀಯೋ ಇಲ್ಲ ನಾನೇ ಪರ್ಮನೆಂಟ್ ಆಗಿ ಮಾಡಿಸ್ಲೋ? ಈ ವಿಷಯ ಏನಾದ್ರೂ ನಮ್ಮ ಆರ್ಗನೈಸೇಷನ್ ಗೊತ್ತಾಯ್ತು ಅಂದ್ರೆ ನಮ್ಮೆಲ್ಲರನ್ನೂ ಸಾಯಿಸ್ತಾರೆ. ನಾನು ನಿಮ್ಗೆ ಅವನ್ನ ಅಬ್ಸರ್ವ್ ಮಾಡಿ ಅರ್ಥ ಮಾಡ್ಕೊಳಕ್ ಹೇಳಿದ್ದು. ನೀವು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಲೈಕ್ ಆಗಿ ಲವ್ಗೆ ಮಾಡ್ಬಿಟ್ಟಿರ ಸರ್. ಈ ಕಿಡ್ನಾಪ್ ಅಲ್ಲಿ ಬೇರೆ ಏನೋ ವಿಶೇಷತೆ ಇದೆ. ನಾವು ಅನ್ಕೊಂಡಷ್ಟು ಸಿಂಪಲ್ ಆಗಿಲ್ಲ. ಅವ್ರು ಸೇಫ್ ಆಗಿದ್ದೀವಿ ಅನ್ಕೊಂಡಿದ್ದಾರೆ, ಆದ್ರೆ ಅವ್ರಿಗಿನ್ನೂ ಗೊತ್ತಿಲ್ಲ ಅವ್ರು ಟ್ರ್ಯಾಪ್ ಆಗಿರೋದು. ಈಗ ನಾನೇನ್ ಮಾಡ್ಲಿ?